ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟವನ್ನ ಸೇವಿಸಿ 30 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ಘಟನೆ ನಡೆದಿದೆ. ವಿದ್ಯಾರ್ಥಿಗಳ ಆರೋಗ್ಯವನ್ನ ಪರಿಶೀಲನೆ ನಡೆಸಿ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಮಾತನಾಡಿ, ಹಾಸ್ಟೆಲ್ನಲ್ಲಿ ರಾತ್ರಿ ಊಟ ಸೇವಿಸಿ ಫುಡ್ ಪಾಯ್ಸನ್ ಆಗಿರೋ ಶಂಕೆ ಇದೆ. ಎಲ್ಲಾ ವಿದ್ಯಾರ್ಥಿಗಳು ಚೇತರಿಸಿಕೊಂಡು ಗುಣಮುಖರಾಗ್ತಿದ್ದಾರೆ. ಯಾವುದೇ ಅಪಾಯವಿಲ್ಲ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ವಿದ್ಯಾಜ್ಯೋತಿ ಕಾಲೇಜಿನ ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಂದು ಹೇಳಿದ್ದಾರೆ. ತಡರಾತ್ರಿ ಹಾಸ್ಟೆಲ್ನಲ್ಲಿ ಈರುಳ್ಳಿ ದೋಸೆ, ಇಡ್ಲಿ, ಚಟ್ನಿ ಸೇವಿಸಿರುವ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಒಟ್ಟು 50 ಜನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸೇವನೆ ಮಾಡಿದ್ದಾರೆ. ಬೆಳಗಿನ ಜಾವದಿಂದಲೂ 30 ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿಯಾಗಿದೆ. 30 ವಿದ್ಯಾರ್ಥಿಗಳು ಇಂದು ಫುಡ್ ಪಾಯ್ಸನ್ ನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಎಲ್ಲ ಮಕ್ಕಳು ಈಗ ರಿಕವರಿ ಆಗ್ತಿದ್ದಾರೆ. ಮೋಸ್ಟ್ಲಿ ನೈಟ್ ಅವರು ಸೇವಿಸಿರೋ ಆಹಾರದ ಪರಿಣಾಮ ಇರಬಹುದು. ನೈಟು ವಿಚಾರಿಸಲಾಗಿ ನೈಟ್ ಅವರು ದೋಸೆ ಮತ್ತು ಚಟ್ನಿ ಮತ್ತು ಆಲೂಗಡ್ಡೆ ಸಾಂಬಾರು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅದರದ್ದು ಎಫೆಕ್ಟ್ ಆಗಿ ಫುಡ್ ಪಾಯ್ಸನ್ ಥರ ಆಗಿದೆ. ಅದರಿಂದ ಈ ಥರ ಆಗಿರೋ ಸಾಧ್ಯತೆ ಇರ್ತದೆ. ಎಲ್ಲ ಮಕ್ಕಳನ್ನು ಚೇತರಿಸ್ಕೊತಾ ಇದ್ದಾರೆ. ಇಲ್ಲ, ಯಾವ ಮಕ್ಕಳು ಏನು ಗಂಭೀರವಾಗಿರಲಿಲ್ಲ. ಎಲ್ಲರೂ ಚಿಕಿತ್ಸೆ ಕೊಟ್ಟಿದ್ದೀವಿ, ರಿಕವರಿ ಆಗ್ತಿದೆ. 41 ಮಕ್ಕಳು ನೋಡಬೇಕು ಈಗ ಯಾವ ರೀತಿ ರಿಕವರ್ ಆಗ್ತಾರೆ ಏನೋ ನೋಡಿಕೊಂಡು ರಿಕವರಿ ಆಗಿದ್ರೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ತೀವಿ. ಇಲ್ಲಾಂದರೆ ಅವ್ರು ರಿಕವರಿ ಆಗೋವರೆಗೂ ಆಸ್ಪತ್ರೆಗೆ ಆಲ್ರೆಡಿ ನಮ್ಮ ಸರ್ವೆಲೆನ್ಸ್ ಟೀಮ್ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ. ಈಗ ನಾನು ಹೋಗಬೇಕು, ಮುಗಿಸಿ ನಾನು ಹೋಗ್ತೀನಿ. ಫುಡ್ ಪಾಯ್ಸನ್ ಆಗಿರಬಹುದು, ಕಲುಷಿತ ಆಹಾರ ಸೇವನೆ ಇರಬಹುದು. ಅವ್ರ ಪ್ರಕಾರ 61 ಮಕ್ಕಳೇನೇ ಇದ್ದಾರೆ ಅಂತ ಹೇಳ್ತಾರೆ. ಬಟ್ 41 ಮಕ್ಕಳು ಮಾತ್ರ ಇಲ್ಲಿ ಬಂದಿದ್ದಾರೆ. ಇನ್ನು ಉಳಿದ ಮಕ್ಕಳು ಕೆಲವು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. 4 ಜನ ಬೇರೆ ಖಾಸಗಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಉಳಿದವ್ರ ಬಗ್ಗೆ ಮಾಹಿತಿ ಏನು ಗೊತ್ತಿಲ್ಲ, ಹೋಗಿ ನೋಡ್ತೀನಿ. ಅದರಲ್ಲೂ ಆ ಕೋಲಾರ ತಾಲೂಕಿನ ಬಸವನತ್ತ ಒಂದು ವಿದ್ಯಾಜ್ಯೋತಿ ಹೇಗಿದೆಮ್ಮ? ಏನು ತೊಂದರೆ ಇಲ್ಲಲ್ಲ? ಹೊಟ್ಟೆ ನೋವಿದೆಯಾ? ಏನಾಗಲ್ಲ. ಇವ್ರು ಹೋಗ್ಲಾ? ಫಾಸ್ಟಾಗಿ ಆಗಿ ಆಗ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಿರುವವರ ವಿರುದ್ಧ ವಿಷ್ಣುವರ್ಧನ್ ಅವರ ಅಭಿಮಾನಿ ಬಳಗದ ವತಿಯಿಂದ ಕೆಲ ಕಾಲ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಹಮ್ಮಿಕೊಂಡಿದ್ರು.
ಪ್ರತಿಭಟನಾಕಾರರು ಮೌನವಾಗಿ ಇರುವ ನಟನ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಶ್ರೀನಿವಾಸ್ ಗೌಡ ಮಾತನಾಡಿ, ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಹಲವಾರು ಚಿತ್ರಗಳ ಮೂಲಕ ಅಭಿಮಾನಿಗಳನ್ನ ಹೊಂದಿರುವ ಕನ್ನಡದ ಮೇರು ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ತೆರವುಗೊಳಿಸಿರುವ ವಿಚಾರದ ಬಗ್ಗೆ ಕನ್ನಡದ ಕೆಲವು ನಟರು ಮೌನವಾಗಿರುವುದು ಸರಿಯಲ್ಲ. ಇದು ವಿಷ್ಣುವರ್ಧನ್ ಅವರಿಗೆ ಅವಮಾನ ಮಾಡಿರುವಂತಹ ವಿಷಯ. ಕೂಡಲೇ ಸರ್ಕಾರ ಅದೇ ಜಾಗದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಎಂದರು. ಒಂದು ವೇಳೆ ಸ್ಮಾರಕವನ್ನ ಅದೇ ಜಾಗದಲ್ಲಿ ನಿರ್ಮಿಸದೇ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಸದಸ್ಯರುಗಳು ಮುಖಂಡರು ಆಗ್ರಹಿಸಿದ್ದಾರೆ. ವರದಿ ಮಹದೇವ ಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಎಲ್ಲಿ ಒಡೆದಾಕಿದ್ರು ಅದೇ ಜಾಗದಲ್ಲಿ ಆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಪುನರ್ ನಿರ್ಮಾಣ ಮಾಡಂತೇಳಿ ಒತ್ತಾಯವನ್ನ ಮಾಡಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ವಿಷ್ಣುವರ್ಧನ್ ರವರು ನಮ್ಮ ಕನ್ನಡ ಚಿತ್ರರಂಗದ ಒಂದ್ ರೀತಿ ಆಸ್ತಿ ಇದ್ದಂಗೆ. ಅವರು ಅಭಿನಯಿಸಿದಂತ ಅನೇಕ ಚಿತ್ರಗಳಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳು ದೊರಕಿದೆ. ನಿಜವಾಗ್ಲೂ ಇಂಥ ಒಬ್ಬ ಅದ್ಭುತವಾದಂತ ಚಲನಚಿತ್ರ ನಟರಾದಂತ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಕಿಡಿಗೇಡಿಗಳು ಒಡೆದಾಕಿರ್ತದ್ದು ಇದು ಯಾರು ಸಹ ಕ್ಷಮಿಸಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಕೆಲಸ ಇದಾಗಿದೆ. ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ತಿಳಿಸ್ತಾ ಇದ್ದೀನಿ, ಏನು ಇವತ್ತು ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಬೆಂಗಳೂರಿನಲ್ಲಿ ಒಡೆದಾಕಿದ್ರಿ, ಅದೇ ಜಾಗದಲ್ಲಿ ರಾಜ್ಯ ಸರ್ಕಾರ ಈ ತಕ್ಷಣ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಪುನರ್ ನಿರ್ಮಾಣ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಜನಾಂದೋಲನ ಆಗ್ತದೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಷ್ಣುವರ್ಧನ್ ರವರ ಸ್ಮಾರಕ ಬೆಂಗಳೂರಿನಲ್ಲಿ ಆಗ್ಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ. ಮಾಡಬೇಕಾಗಿತ್ತು. ಯಾಕೆಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಡಾಕ್ಟರ್ ರಾಜ್ಕುಮಾರ್ ಅವರ ನಂತರದಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಅದನ್ನ ಬಹಳ ಎತ್ತರಕ್ಕೆ ಬೆಳೆಸಿದಂತವರು ಡಾಕ್ಟರ್ ವಿಷ್ಣುವರ್ಧನ್ ರವರು. ವಿಷ್ಣುವರ್ಧನ್ ರವರಿಗೆ ಇಡೀ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ. ಬಹುಶಃ ಅವರ ಎಂತ ಒಂದು ಅದ್ಭುತ ಅಭಿನಯ ಅಂತಂದ್ರೆ ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ಈ ರಾಜ್ಯದಲ್ಲಿದ್ದಾರೆ. ಅವರ ಭಾವನೆಗಳಿಗೆ ಇವತ್ತು ಧಕ್ಕೆ ಆಗಿದೆ. ನನಗನ್ಸುತ್ತೆ ಚಲನಚಿತ್ರ ಮಂಡಳಿ ಅವರೇ ಖುದ್ದಾಗಿ ನಿಂತ್ಕೊಂಡು ಏನು ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನ, ಅವರ ಒಂದು ಸ್ಮಾರಕವನ್ನ ಕೆಡುವುದ್ರು, ಅದನ್ನ ಪುನರ್ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಚಲನಚಿತ್ರ ಮಂಡಳಿ ಮಾಡಬೇಕಾಗಿತ್ತು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನ ಕೊಡಬೇಕಾಗಿತ್ತು. ಆದ್ರೆ ಯಾಕೆ ಕೊಟ್ಟಿಲ್ಲ? ಅದು ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ವಿಷ್ಣುವರ್ಧನ್ ಅವ್ರಿಗಾಗಿರ್ಬೋದು, ಮುಂದೆ ಇನ್ಯಾರ ನಟರುಗಳಿಗಾಗಿರ್ಬೋದು, ಯಾಕಂತಂದ್ರೆ ಚಿತ್ರರಂಗ ಏನಾರು ಈ ವಿಚಾರದಲ್ಲಿ ಇವತ್ತು ಒಂದು ಒಮ್ಮತಕ್ಕೆ ಬರಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬಹಳ ಅಪಾಯಕ್ಕೆ ಸಿಕ್ಕಾಕತ್ತದೆ ಅಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಚಾರಂ ಶ್ರೀನಿವಾಸ್ ಗೌಡ, ರಾಜ್ಯಾಧ್ಯಕ್ಷರು, ಕರ್ನಾಟಕ ಸೇನಾಪಡೆ, ಚಾಮರಾಜನಗರ. ಇದೇ ತಿಂಗಳ 17ರಂದು ನಡೆಯಲಿರುವ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಹಾಗೂ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಗೆ ಚುನಾವಣೆಯು ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುವ ಮಹಾಯುದ್ಧ ಎಂದು ರಾಜ್ಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದಂತಹ ಸಿಕೆ ಜಗದೀಶ್ ಅವರು ಹೇಳಿದ್ದಾರೆ. ಅವರು ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ 2018ರಲ್ಲಿ ಬಲಿಜ ಸಮುದಾಯಕ್ಕೆ ಕರಾಳ ದಿನಗಳಾಗಿದ್ದವು. ಇದೇ ದಿನಗಳಲ್ಲಿ
ದಿನಗಳಲ್ಲಿ ಕರ್ನಾಟಕ ಬಲಿಜ ಸಂಘಕ್ಕೆ ಚುನಾವಣೆಯಾಗಿ 25 ವರ್ಷ ಆಗಿತ್ತು. ಚುನಾವಣೆ ಇಲ್ಲದೆ ಸರ್ಕಾರದಿಂದ ಆಡಳಿತಾಧಿಕಾರಿಗಳನ್ನ ನೇಮಿಸಲಾಗಿತ್ತು. ಯಾರೂ ಸಹ ಸಂಘದ ಕಡೆಯೂ ಮೂಸಿಯೂ ನೋಡಿರದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ಕಾಲಘಟ್ಟದಲ್ಲಿ ಇನ್ನೊಂದು ಅನಾಹುತವಾಗಿತ್ತು. ನಮ್ಮ ಹಿಂದಿನ ಪದಾಧಿಕಾರಿಗಳು 1932ರಲ್ಲಿ ಆನೇಕಲ್ ತಿಮ್ಮಯ್ಯನವರು ಈ ಜಾಗಕ್ಕೆ 51,000 ರೂಪಾಯಿಗಳನ್ನ ಕೊಟ್ಟು ತೆಗೆದುಕೊಂಡಿದ್ರು. ಇದು 2018ಕ್ಕೆ 37 ಕೋಟಿ ಬಡ್ಡಿ ರಹಿತ ಸಾಲವಾಗಿತ್ತು. ಇದನ್ನ ಉಳಿಸಿಕೊಳ್ಳಲು ನಾವು MS ರಾಮಯ್ಯ ಅವರ ಕುಟುಂಬದವರಲ್ಲಿ ಚರ್ಚಿಸಿದಾಗ 17 ಕೋಟಿ ರುಗಳನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಪಾವತಿಸಿ ನಮ್ಮನ್ನ ಋಣಮುಕ್ತರನ್ನಾಗಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಇಡೀ ಬಲಿಜ ಸಮುದಾಯಕ್ಕೆ ತಮ್ಮ ಸೇವೆಯನ್ನ ಮಾಡುತ್ತಲೇ ಬಂದಿದ್ದಾರೆ. ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಸಮುದಾಯದ ಬಡವರಿಗೆ ಆರೋಗ್ಯ ಸೇವೆ ಇತ್ಯಾದಿ ಕೆಲಸಗಳನ್ನ ಮಾಡಿದ್ದಾರೆ. ಕೇವಲ ಬಲಿಜ ಸಮುದಾಯಕ್ಕೆ ಅಲ್ಲದೆ ಸಮಾಜದ ವಿವಿಧ ಕೆಳಸ್ತರದ ನೊಂದು ಬೆಂದವರಿಗೆ, ದೀನದಲಿತರಿಗೆ ತಮ್ಮ ಸೇವೆ ಮಾಡುತ್ತಾ ನಮ್ಮ ಸೇವೆ ಕೇವಲ ಬಲಿಜ ಸಮುದಾಯಕ್ಕೆ ಅಲ್ಲ, ವಿವಿಧ ಸಮುದಾಯಗಳಿಗೂ ನಮ್ಮ ಸೇವೆ ಇದೆ ಎಂದು ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಸರ್ ತುಂಬಾ ನೋವಾಗುತ್ತೆ. ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಒಂದು ಮಾತು ಅನ್ಸ್ಕೋಬೇಕು ಅಂದಾಗ ನೋವಾಗುತ್ತೆ. ಜಗದೀಶ್ ಅವರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಅಲ್ಲಿ 150ರಿಂದ 200 ಜನ ಸೇರಿಸಬೇಕು ಅಂತಂದ್ರೆ 2 ದಿನ ಕಾಲ ಫೋನ್ ಜೊತೆ ಕೂತ್ಕೋಬೇಕು. ಪ್ರತಿಯೊಬ್ಬರಿಗೂ ಫೋನ್ ಮಾಡಬೇಕು. ಅವರಿಗೆ ವೃತ್ತಿ ಚೆನ್ನಾಗಿದೆ, ಭಗವಂತ ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲ ಯಾಕೆ ಮಾಡಬೇಕು? ಜನಾಂಗಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಕನಸು ಅವರಲ್ಲಿ. ಬಂಧುಗಳೇ, ಡಾಕ್ಟರ್ MR ಜಯರಾಮನವರ ಒಂದು ದೂರದೃಷ್ಟಿ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ನಮ್ಮ ಇಡೀ ತಂಡನ ಕೂಡಿಸ್ಕೊಂಡು ಅವ್ರು ಹೇಳಿದ್ದು ಒಂದೇನೇನೆ, ಅಪ್ಪ ಬೆಂಗಳೂರು ಒಂದು ಕಡೆ 500 ಜನ ವಿದ್ಯಾರ್ಥಿಗಳು ಇದ್ರೆ ಸಾಲಲ್ಲ ನನಗೆ, ಪ್ರತಿ ತಾಲೂಕಿನಲ್ಲೂ ಸಹ ನಾನು ಒಂದು ಬಲಿಜ ವಿದ್ಯಾರ್ಥಿ ಆಗಿರಬೇಕು. ಪ್ರತಿ ತಾಲೂಕಿಗೂ ಕೇಂದ್ರ ಸಂಘದಿಂದ ಅದನ್ನು ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಬೇಕು. ಇವತ್ತು ಏನು 8,000 ಮೆಂಬರ್ಶಿಪ್ ಇದೆ, ಇದನ್ನ ಕನಿಷ್ಠ 25,000ಕ್ಕೆ ನೀವು ಹೆಚ್ಚಿಸಬೇಕು. ಈ ರೀತಿಯಾದಂತಹ ಗುರಿಯನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ನಿಮ್ಮ ಮಧ್ಯೆ. ನಾವು ಯಾವುದೇ ಪೊಳ್ಳು ಭರವಸೆಗಳನ್ನು ಕೊಟ್ಟು ಕಾಕತೀಯ ತಾಳಿಯವಾಗಿ ಏನೋ ಒಂದನ್ನು ಹೇಳಿ ನಿಮ್ಮನ್ನ ಮತ ಕೇಳಲಿಕ್ಕೆ ಬಂದಿಲ್ಲ ನಾನು. ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ನಿಮ್ಮಲ್ಲಿ ಮನವಿ ಮಾಡೋದು ಒಂದೇನೇನೆ, ನೋಡಿ, ಇಲ್ಲಿಂದ ಹೋದ ಮೇಲೆ ಇಲ್ಲಿ ಬರದೇ ಇರ್ತಕ್ಕಂಥ ಮತದಾರ ಯಾರಿದ್ದಾರೆ ಅವರನ್ನ ಮೊದಲು ಸಂಪರ್ಕ ಮಾಡಿ. ಇಲ್ಲಿ ನಾವು ನಿಮಗೆ ತಿಳಿಸಿರ್ತಕ್ಕಂಥ ವಿಚಾರವನ್ನು ಅವ್ರಿಗೆ ತಿಳಿಸಿ. ಇವತ್ತು ಹೊಸದಾಗಿ ಒಂದು ಪ್ರಾರಂಭ ಮಾಡಿದ್ದಾರೆ. ಆಯಾ ಜಾಗದಲ್ಲಿ ಅವರವರೇ ಮತ ಕೇಳೋದಷ್ಟೇನೆ, ಬೇರೆಯವ್ರಿಗೆ ಬೇಡ, ನಮಗೊಂದು ಮತ ಕೊಡ್ತೀವಿ, ನೀವು ಬೇರೆಯವ್ರಿಗೆ ಯಾರಾದ್ರೂ ಹಾಕೊಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ ಶುರು ಮಾಡಿದ್ದಾರೆ. ಅಪ್ಪ ನಾನು ನವೀಕರಣ ಕಾಂಪಿಟೇಷನ್ ಇಲ್ಲಪ್ಪ, ನಾನು ಚಿನ್ನಿ ಕಾಂಪಿಟೇಷನ್ ಇಲ್ಲಪ್ಪ, ಅವ್ರು ಬೇರೆ ಕಡೆ ಇದ್ದಾರೆ, ಅವ್ರಿಗೆ ಹಾಕಿ, ನಾವು ಅವ್ರಿಗೆ ಹಾಕ್ತೀವಿ, ಆದ್ರೆ ನೀವು ನಮಗೊಂದು ಓಟ. ಇದು ಯಾವ ಗಾಯ ಇದು? ಇದು ಯಾವ ಲೆಕ್ಕ ಇದು? ಬೆಳಗ್ಗೆ ಒಬ್ಬರು ಫೋನ್ ಮಾಡಿದ್ರು, ನನ್ನ ಹೆಸರು ಹೇಳೋದಿಲ್ಲ, ಅಪ್ಪ ನೀವು ನಾನು ಓಟ್ ಹೇಳಪ್ಪ ಅವರು ಹೇಳಿದೆ. ಈಗ ಇದೇ ತಿಂಗಳ 17ರಂದು ನಡೆಯುವ ಮಹಾ ಚುನಾವಣೆಗೆ ಮತ್ತೊಂದು ಬಣ ನಾವು ಬಲಿಜಿಗರು ನಮಗೆ ಮತ ಹಾಕಿ ಎಂದು ಬರುತ್ತಿದ್ದಾರೆ. ನಿಮಗೆಲ್ಲ ನನ್ನ ಮನವಿ ಏನೆಂದರೆ, ಇದು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆಯುವ ಚುನಾವಣೆ. ನಿಮ್ಮ ಮತಗಳೆಲ್ಲ ಧರ್ಮದ ಕಡೆ ಬರಲಿ ಎಂದು ಮನವಿ ಮಾಡಿದ್ದಾರೆ. ನಂತರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ MB ಚಿಕ್ಕನರಸಿಂಹಯ್ಯ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಗಾಯತ್ರಿ ನಂಜುಂಡಪ್ಪ, ST ಡಿ ಮೂರ್ತಿ, ಶ್ರೀನಿವಾಸಯ್ಯ, ಅಪ್ಪಯ್ಯ ಬಾಬು ಹಾಗೂ ಪುರಸಭೆ ಸದಸ್ಯೆ B ಸುಜಾತಾ ನಾಯ್ಡು, ಮಾಜಿ ಅಧ್ಯಕ್ಷ BL ನರಸಿಂಹ ನಾಯ್ಡು, ಬಿಜೆಪಿ ಮಂಡಲಾಧ್ಯಕ್ಷ R ಪ್ರತಾಪ್ ಹಾಗೂ ಮುಖಂಡರಾದ ಆದಿಶೇಷು, ದಿವಾಕರ್, ಚಲಪತಿ, ನಾಗರಾಜ್, ಸತ್ಯನಾರಾಯಣ್, LIC ವೆಂಕಟರಮಣಪ್ಪ, ಸುಬ್ಬರಾಮು, ನವೀನ್, DN ರಘುನಾಥ್ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ TV, ಬಾಗೇಪಲ್ಲಿ. ಅದನ್ನೇ ಈಗ ಸ್ವಲ್ಪ ಮುಂದೆ ಹೋಗಿ ನಾನು ಅವ್ರ ಹೆಸರನ್ನು ಕರೀತೀನಿ, ದಯಮಾಡಿ ಸರ್ ಎದ್ದು ನಿಂತ್ಕೊಂಡು ಜನರ ಮುಖ ತೋರಿಸ್ಬಿಡಿ, ಸೊ ದಟ್ ಅವರಿಗೆ ನಾನು ಮತ ಹಾಕುವಾಗ ನಾವು ಇವರಿಗೆ ಆಗ್ತಾ ಇದ್ದೀವಿ ಅನ್ನೋ ಒಂದು ಖಾತ್ರಿ. ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೊಕೇನ್ ದಂಧೆಯಲ್ಲಿ ತೊಡಗಿದಂತಹ ಬಾಗೇಪಲ್ಲಿ ನಿವಾಸಿಯಾದಂತಹ ಅಪ್ಪಣ್ಣ ಎಂಬ ವ್ಯಕ್ತಿಯನ್ನ ಹೈದರಾಬಾದ್ನ ಕೂಕಟ್ಪಲ್ಲಿಯ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಬಾಗೇಪಲ್ಲಿ ಪಟ್ಟಣದ ನಿವಾಸಿ ಅಪ್ಪಣ್ಣ ಎಂಬುವ ಆರೋಪಿಯನ್ನ ಹೈದರಾಬಾದ್ನ ಕೂಕಟ್ಪಲ್ಲಿ ಠಾಣೆಯ ಪೊಲೀಸರು ಬಂಧಿಸಿ ಬಾಗೇಪಲ್ಲಿ ಠಾಣೆಗೆ ಮಾಹಿತಿ ನೀಡಿ ಬಳಿಕ ಮೆಡ್ಚಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ.
ಈ ಪ್ರಕರಣದಲ್ಲಿ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಗುಣಶೇಖರ್, ಸುರೇಂದ್ರ, ಹರಿಬಾಬು ರೆಡ್ಡಿ, ಪ್ರಕಾಶಂ ಜಿಲ್ಲೆಯ ಮೇರಿ ಮಾರ್ಕೆಟ್ ಮಸ್ತಾನ್ ವಲಿ, ಯಶ್ ಬಾಬು ಹಾಗೂ ಬಾಗೇಪಲ್ಲಿ ಮೂಲದ ಅಪ್ಪಣ್ಣ ಸೇರಿ ಒಟ್ಟು 7 ಜನರ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಜೂನ್ 2ರಂದು ನಡೆಸಿದ ದಾಳಿ ವೇಳೆ ಆರೋಪಿಗಳಿಂದ 1 ಕೋಟಿ ರು ಮೌಲ್ಯದ 820 ಗ್ರಾಂ ಕೊಕೈನ್, 1 ತೂಕದ ಯಂತ್ರ ಹಾಗೂ 5 ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.